ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸುಮ್ಮನೆ ಹಾಗೆ ಇಮ್ಯಾಜಿನ್ ಮಾಡಿ, 3 ವರ್ಷದ ಹೆಣ್ಣು ಮಗು ಎಲ್ಲ ಮಕ್ಕಳಂತೆ ತನ್ನ ಜೀವನ ಮಾಡ್ತಾ ಇರುತ್ತೆ ಎಂದಿನಂತೆ. ಆದರೆ ಒಂದು ದಿವಸ ಆ ಮಗುನ ಇಡೀ ದೇಶನೇ ದೇವ್ರ ಥರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ದೇಶದ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ಅಷ್ಟೇ ಯಾಕೆ ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಗಳು ಆ ಮಗುವಿನ ಕಾಲು ಮುಗಿದು ಆಶೀರ್ವಾದ ಪಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ದೇವರು, ಈ ವಿಡಿಯೋ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ನಾವಂತೂ ಇಲ್ಲಿ ಜಗತ್ತನ್ನ ಬದಲಾಯಿಸಕ್ಕೆ ಬಂದಿಲ್ಲ. ಎಲ್ಲೆಲ್ಲಿ ಏನೇನು ಕಲ್ಚರು, ಆಚಾರ ವಿಚಾರ ಇದೆಯೋ ಅದನ್ನು ನೋಡೋದು ಮಾತ್ರ ನಮ್ಮ ಕೆಲಸ. ಅದನ್ನು ನೋಡಿ ಖುಷಿ ಪಡೋಣ. ನೋಡ್ಕೊಳ್ಳಿ. ನಮ್ಮ ದೇಶದಲ್ಲಿ ವಿಭಿನ್ನವಾದ ಆಚಾರ ವಿಚಾರ, ಬೇರೆ ಬೇರೆ ನಂಬಿಕೆ, ಆದರೆ ಭಕ್ತಿ ಒಂದೇ. ಹಾಗೆ ನಮ್ಮ ಪಕ್ಕದ ದೇಶದಲ್ಲೂ ಬೇರೆ ಬೇರೆ ಆಚರಣೆ, ಬೇರೆ ಬೇರೆ ಪೂಜೆ, ಭಕ್ತಿ ಒಂದೇ. ದೇವರು, ಈ ಮಗು ನೋಡಿದ್ರಲ್ಲ, ಈ ಮಗು ತಾಯಿ ಸಾಕ್ಷಾತ್ ದುರ್ಗಾ ಮಾತೆಯ ಅವತಾರ ಅಂತ ಇಲ್ಲಿನ ಜನಗಳು ನಂಬ್ತಾರೆ. What Kumari usually likes? We usually offer some fruits like banana or oranges. ಕುಮಾರಿಗೆ ಏನೇನು ಇಷ್ಟನೋ ಅವೆಲ್ಲ ತಗೋತೀವಿ ಇವತ್ತು ನಾವು. What is there in Saubhagya set? So it's like accessories for the goddess. So some bangles, tikas, mirror, combs. That's the accessories. ದೇವರು, ಕುಮಾರಿಗೆ ಇಂಡಿಯನ್ ಟೀಚರ್ ಬಂದು ಪಾಠ ಹೇಳ್ಕೊಡೋ ಅಂಥ ಸಮಯ. ಅದಕ್ಕಿಂತ ಮುಂಚೆ ಮೀಟ್ ಆಗೋಣ ಬನ್ನಿ. ಇದೇ ಕುಮಾರಿಯ ಮನೆ. ವೆಲ್ಕಮ್. ಕುಮಾರಿನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಆ ಮಗುನ 32 ಟೆಸ್ಟ್ಗೆ ಒಳಪಡಿಸ್ತಾರೆ. ಆ 32 ಟೆಸ್ಟಲ್ಲಿ ಒಂದು ಟೆಸ್ಟ್ನ ಕೇಳಿ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ವಿಜಯದಶಮಿಯ ರಾತ್ರಿ 108 ಎಮ್ಮೆಗಳು ಹಾಗೂ 108 ಕುರಿಯನ್ನ ಕಡಿದು ಇಲ್ಲಿಂದ ಅಲ್ಲಿವರೆಗೂ ಹಾಕ್ಬಿಡ್ತಾರೆ. ಯಾವ ಮಗು ಇಲ್ಲಿಂದ ಅಲ್ಲಿವರೆಗೂ ಯಾವುದೇ ಭಯ ಇಲ್ದಿರ ನಡ್ಕೊಂಡು ಹೋಗ್ತಾರೋ ಆ ಮಗು ಮುಂದಿನ ಸ್ಟೇಜ್ಗೆ ಕ್ವಾಲಿಫೈ ಆಗುತ್ತೆ. ಕೊನೆಯ ಸ್ಟೇಜ್ನಲ್ಲಿ 108 ಎಮ್ಮೆ ಹಾಗೂ 108 ಕುರಿಯ ತಲೆಗಳನ್ನ ಒಂದು ಕೋಣೆಯಲ್ಲಿ ಹಾಕ್ಬಿಡ್ತಾರೆ. ಯಾವ ಮಗು ಇಡೀ ರಾತ್ರಿ ಆ ಕೋಣೆಯಲ್ಲಿ ಕಾಲ ಕಳೆಯುತ್ತೋ, ಯಾವ ಭಯ ಇಲ್ದಿರ ಆ ಮಗುನ ಕುಮಾರಿ ಮಾಡ್ತಾರೆ. ಕುಮಾರಿಯ ಪಟ್ಟಾಭಿಷೇಕ ಆಗೋಕ್ಕಿಂತ ಮುಂಚೆ ಹಲವಾರು ಪೂಜೆ ಪುನಸ್ಕಾರ, ರೀತಿ ರಿವಾಜು ಎಲ್ಲ ಆಗಿ ಕುಮಾರಿಗೆ ಪಟ್ಟಾಭಿಷೇಕ ಮಾಡಿ ವಿಶೇಷವಾದಂಥ ಪ್ಯಾಲೇಸ್ನಲ್ಲಿ ಇರಿಸ್ತಾರೆ. ದೇವರು, ಈ ದೇವಿಗೆ 13, 14, 15 ವರ್ಷಗಳಾದಮೇಲೆ ಇವರು ಯಾವಾಗ ದೊಡ್ಡವರಾಗ್ತಾರಲ್ಲ ಆವಾಗ ಈ ಸ್ಥಾನದಿಂದ ಇವರು ಕೆಳಗಡೆ ಇಳಿಬೇಕು. ಆಮೇಲೆ ನಮ್ಮ ಎಲ್ಲರಂತೆ ನಾರ್ಮಲ್ ಜೀವನ ನಡೆಸ್ತಾರೆ. ದೇವರು, ಈ ದೇವಿ ಎಕ್ಸ್ಪ್ರೆಷನ್ನೇ ಬದಲಾಯಿಸಲ್ಲ, ಯಾವಾಗಲೂ ಹಿಂಗೆ ಕೂತಿರ್ತಾರೆ ಇವರು. ಇಲ್ಲಿನ ಜನಗಳು ಹೇಳೋ ಪ್ರಕಾರ ಈ ಮಗು ಯಾರನ್ನಾದ್ರೂ ನೋಡಿ ಅತ್ರೆ ಅವ್ರಿಗೆ ಕೆಟ್ಟದೇನೋ ಆಗುತ್ತೆ ಅಂತ. ಅಕಸ್ಮಾತ್ ಈ ಮಗು ಯಾರನ್ನಾದ್ರೂ ನೋಡಿ ನಕ್ಬಿಟ್ರೆ ಅವರು ಸತ್ರು ಅಂತ ಲೆಕ್ಕ.
ದೇವರು ಸುಮ್ಮನೆ ಇಮ್ಯಾಜಿನ್ ಮಾಡಿ, ನಾನೇನಾದರೂ ಎಲ್ಲ ಬಿಟ್ಬಿಟ್ಟು ಬ್ರಹ್ಮಚಾರಿ ಆಗ್ಬಿಡ್ತೀನಿ ಅಂತ ನಿಂತ್ಬಿಟ್ರೆ ನಮ್ಮ ತಂದೆ ತಾಯಿ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ, ಇದೇನು ಆಗೋಯ್ತಪ್ಪ ಅಂತ. ಟೆನ್ಷನ್ ತೊಗೊಂಬೇಡಿ, ನಾನು ಬ್ರಹ್ಮಚಾರಿ ಆಗಲ್ಲ. ಆದರೆ ಈಗ ತಾನೇ ನೋಡಿದಂಥ ಇಳಿ ವಯಸ್ಸಿನ ಮಗು ಇಡೀ ದೇಶನೇ ಅವ್ರನ್ನ ದೇವ್ರ ಥರ ಪೂಜೆ ಮಾಡುತ್ತೆ. ಪ್ರತಿನಿತ್ಯ ನೂರಾರು ಜನ ಅವ್ರ ಕೈಯಿಂದ ಆಶೀರ್ವಾದ ಪಡೆಯಕ್ಕೆ ಬರ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋವಂಥ ಆ ಮಗುವಿನ ತಂದೆ ತಾಯಿ ಅವ್ರೇನು ಥಿಂಕ್ ಮಾಡ್ತಾರೆ? मेरे को बहुत खुश लगता है, हैप्पी हूँ मैं जब लोग आके मेरी बेटी को पूजा करता है, लोगों का वो मनोकामना पूरा होता है। बचपन में थोड़ा डिफिकल्ट है, सब कुछ मैं ही कर देती हूँ। अब बड़े हो गया तो अपने आप सब कुछ करता है। ಥ್ಯಾಂಕ್ ಯು, ನಮಸ್ತೆ. ದೇವರು ಕಾಠ್ಮಂಡುವಿಂದ ಸುಮಾರು ದೂರ ಬಂದ್ಬಿಟ್ಟು ಭಕ್ತಪುರಕ್ಕೆ ಬಂದ್ಬಿಟ್ಟಿದ್ದೀವಿ. ಇಲ್ಲೂ ಸಹ ಕುಮಾರಿನ ನಾವು ದರ್ಶನ ಮಾಡ್ಬೋದು. ವಿಶೇಷವಾಗಿ ಈ ಕುಮಾರಿಯವರು ಈಗ 2ನೇ ಕ್ಲಾಸಲ್ಲಿ ತಮ್ಮ ವ್ಯಾಸಂಗನ ಮುಂದುವರಿಸ್ತಾ ಇದ್ದಾರೆ. ಪ್ರತಿದಿನ ಇವರು ಪೂಜೆ ಪುನಸ್ಕಾರದ ಜೊತೆಗೆ ಸ್ಕೂಲ್ಗೂ ಸಹ ಹೋಗಿ ಬರ್ತಾರೆ. ಇಲ್ಲೂ ಅಷ್ಟೇ, ಈ ಜಾಗಕ್ಕೆ ಪ್ರತಿನಿತ್ಯ ನೂರಾರು ಭಕ್ತಾದಿಗಳು ಬಂದು ಕುಮಾರಿಯ ಭಕ್ತಿಗೆ ಪಾತ್ರರಾಗ್ತಾರೆ. ಯಪ್ಪ ಗುರು, ಮಗು ಹಂಗೆ ನೋಡ್ತಾವ್ರೆ ನನ್ನ. ಇಲ್ಲಿ ಭಯ ಪಡ್ಬೇಕಾ ಖುಷಿ ಪಡ್ಬೇಕಾ ನಂಗೆ ಗೊತ್ತಿಲ್ಲ. ಆಶೀರ್ವಾದ ತಗೊಂಡು ಹೋಗ್ಬಿಡೋಣ. ದೇವರೇ, ನಮ್ಮ ದೇವ್ರುಗಳ್ನೆಲ್ಲ ಕಾಪಾಡಪ್ಪ. Kumari, what is your name? My name is Luni Babajracharya. Loni Babaji? Bajracharya. How you feeling? Every day you see lot of devotees, they seeking your blessings, you giving flowers, you giving fruits to devotees. How you feel daily sitting here in the throne? Very nice. Wow! ಗುರು, ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಗುರು ಕುಮಾರ್ ಜೊತೆ ಈ ಪಾರ್ಟಿ ಮಾತಾಡ್ತೀನಿ ಅಂತ. ಇವರೇನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಗುರು, ದಿನನಿತ್ಯ ನೂರಾರು ಜನಕ್ಕೆ ಆಶೀರ್ವಾದ ಮಾಡೋವಂಥ ಮಗು ಇದು. ಇವ್ರ ಜೊತೆ ಮಾತಾಡ್ತಾ ಇರೋದೇ ನನ್ನ ಪುಣ್ಯ. ಓಕೆ, ಇಂಡಿಯಾ ಚಾಕ್ಲೇಟ್, ನಮಸ್ತೆ. Thank you. ಥ್ಯಾಂಕ್ ಯು. ಫುಲ್ ಖುಷಿ ಆಗೋಯ್ತು ಗುರು ನಂಗಂತೂ ಈ ಜಾಗಕ್ಕೆ ಬಂದು ಮಗು ಜೊತೆ ಮಾತಾಡಿ. ಮಗುನೇ ದೇವರು ಅಂತಾರೆ, ಆದರೆ ದೇವ್ರ ಸ್ಥಾನದಲ್ಲೇ ಮಗುನ ಇಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಇಲ್ಲಿನ ಜನಗಳ ನಂಬಿಕೆ ಅಷ್ಟೇ, ಇಲ್ಲಿ ನಾವು ಏನು ಹೆಚ್ಚಾಗಿ ಕಮೆಂಟ್ ಮಾಡಬಾರ್ದು. ದೇವರು, ನೀವು ನೋಡ್ತಾ ಇದ್ದೀರಾ ಎಕ್ಸ್ ಕುಮಾರಿ. ಒಂದು ಕಾಲದಲ್ಲಿ ಈ ಹುಡುಗಿ ರಥದಲ್ಲಿ ಕೂತ್ಕೊಂಡು ಮೆರವಣಿಗೆ ಆಗ್ತಾ ಇದ್ದಿದ್ದೇನು, ಇಡೀ ಊರೂರೇ ಇವರ ಕಾಲನ್ನ ಮುಗ್ದು ಆಶೀರ್ವಾದ ತಗೋತಾ ಇದ್ದಿದ್ದೇನು, ಇಡೀ ಜನ ಇವ್ರನ್ನ ದೇವ್ರ ಥರ ನೋಡ್ತಾ ಇದ್ದಿದ್ದೇನು. ಆದರೆ ಈಗ ಇವ್ರಿಗೆ 13-14 ವರ್ಷ ಆಗಿ ಇವ್ರು ಯಾವಾಗ ದೊಡ್ಡವರಾದ್ರು ಅವಾಗ ಎಲ್ಲ ಮುಗೀತು. ಅವತ್ತಿಂದ ಇವತ್ತವರೆಗೂ ಇನ್ನು ಮುಂದೆನೂ ನಿಮ್ಮ ಥರನೇ ನಾರ್ಮಲ್ ಜೀವನ ಮಾಡ್ತಾವ್ರೆ. ವಿ ಮೆಟ್ ಪ್ರೆಸೆಂಟ್ ಕುಮಾರಿ ಟುಡೇ, ಸೊ ವಿ ಟೇಕ್ ಬ್ಲೆಸ್ಸಿಂಗ್ ಆಲ್ಸೋ ವೆನ್ ಯು ವರ್ ಕುಮಾರಿ. So how you are seeing the world? I felt like God, and then like I did feel like they were my devotees. Actually, like I felt more of like a well wisher, let's say. Like I felt like I hope that they would do great in their life, you know, like when they came to me for blessings, I would always feel like I hope that they do great. Like so many people from India and all over the world, from, you know, United States, they came and then like they, you know, had blessings with me. I was wishing well for them, so I saw them as a devotee. Yeah. Now you are became like us, I can say like that, no? You became like normal. So how was the life before?
And now? Being Kumari was actually like normal for me than, you know, being a normal girl. Transitioning from like Kumari to like normal life was most hard for me. So like I'm studying in management in business. Like I'm grade 11. Okay, so after studying, going to the work like all of us. Yeah. Huh? So once a princess, now your normal life. Yeah. Okay, thank you so much. I wish you the best of the luck for your future. Thank you. ಓಕೆ ದೇವರು, ನೇಪಾಳ್ನ ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ನಮಸ್ಕಾರ.